ಬಿಡೆನು. ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 150ನೇ ಕೀರ್ತನೆ 4ರಿಂದ 6ನೇ ವಚನ, ಲಾಸ್ಟ್ ಕೀರ್ತನೆ, ಇದನ್ನ ನಾವೀಗ ಓದಿಕೊಳ್ಳೋಣ. ಪ್ರೈಸ್ ಹಿಮ್ ಆಲ್ ಹೂ ಹ್ಯಾವ್ ಬ್ರೆತ್, ಶ್ವಾಸ ಇರುವುದೆಲ್ಲವೂ ಕರ್ತನನ್ನು ಸ್ತುತಿಸಿರಿ. ಈ ವಿಷಯದ ಕುರಿತು ನಾವು ಇದನ್ನು ಧ್ಯಾನ ಮಾಡ್ತೇವೆ. ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದ, ಕೊಳಲುಗಳಿಂದ ಆತನ ಸ್ತುತಿಸಿರಿ. ತಾಳದಿಂದ ಆತನ ಸ್ತುತಿಸಿರಿ. ಜಲ್ಲರಿಯಿಂದ ಆತನ ಸ್ತುತಿಸಿರಿ. ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಕೀರ್ತಿಸರಿ. ಯೆಹೋವನಿಗೆ ಸ್ತೋತ್ರ. ಕೀರ್ತನೆ 1 ಧ್ಯಾನದಿಂದ ಆರಂಭವಾಗ್ತದೆ, ಮತ್ತೆ ಕೀರ್ತನೆ ಕಡೆಯದು ಸ್ತುತಿಯಿಂದ, ವಾದ್ಯಗಳಿಂದ, ಸ್ತೋತ್ರದಿಂದ ಅಂತ್ಯವಾಗ್ತದೆ. ಅಂದ್ರೆ ನಮ್ಮ ಜೀವಿತ ಧ್ಯಾನದಿಂದ, ಆರಾಧನೆ, ದೇವರಿಗೆ ಸ್ತುತಿ ಅನ್ನೋದು ಕೆಲವರು ಮಾತ್ರ ಆರಾಧನೆ ಮಾಡೋದಲ್ಲ. ಸತ್ಯವೇದದಲ್ಲಿ ಎಲ್ಲೂ ಆರಾಧನೆ ವೀರರಂತ ಬರೆದಿಲ್ಲ. ಸತ್ಯವೇದದಲ್ಲಿ ನಾವೆಲ್ಲರೂ ಸತ್ಯದಿಂದಲೂ ಆತ್ಮನಿಂದಲೂ ಆರಾಧಿಸುವವರು ಅಂತ ಬರ್ದಿರೋದು. ಹಾಗಾದ್ರೆ ಎಲ್ಲರೂ, ಯಾರ್ಯಾರಿಗೆ ಶ್ವಾಸ ಇದೆ ಅವರೆಲ್ಲರೂ ದೇವರನ್ನ ಆರಾಧಿಸ್ಬೇಕು. ಎಲ್ಲರೂ ಆರಾಧಿಸ್ಬೋದು. ನಿಂಗೆ ಸ್ವರ ಹೇಗಿದೆಯೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಹಾಡಾಡೋರು ಎಲ್ಲರೂ ಸಹ ಆರಾಧಕರು. ದೇವರ ಮಾತಿಗೆ ವಿಧೇಯರಾಗಿ, ಆತನಿಗೆ ಭಯಭಕ್ತಿ ಉಳ್ಳವರಾಗಿ ವಿಧೇಯರಾಗಿ ನಡೆಯುವವರೆಲ್ಲರೂ ಆರಾಧಕರಾಗಿದ್ದೇವೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ದಮ್ಮಡಿ ಬಡಿಯುತ್ತಾ ಕುಡಿಯುತ್ತಾ ದೇವರನ್ನು ಸ್ತುತಿಸಿರಿ. ತಂತಿವಾದ್ಯ ನಿಮ್ಮ ಮನೇಲಿ ಏನಿದೆ ಅದನ್ನ ಇಟ್ಕೊಂಡು ದೇವರನ್ನು ಸ್ತುತಿಸಿರಿ. ನಮ್ಮ ಮನೆಯಲ್ಲಿ UPS ಬಾಕ್ಸ್ ಇದೆ, ಅದ್ರ ಮೇಲೆ ನಮ್ಮ ಮಕ್ಳು ಏನ್ ಮಾಡ್ತಾರೆ, ಕಡ್ಡಿಗಳನ್ನ ಇಟ್ಕೊಂಡು ಒಡೆದು ದೇವರನ್ನು ಸ್ತುತಿಸ್ತಾರೆ. ಇನ್ನೊಂದು ನಮ್ಮ ಚಿಕ್ಕ ಮಗು ಏನ್ ಮಾಡ್ತದೆ, 2 ಲೋಟನ ಇಟ್ಕೊಂಡು, ಸ್ಟೀಲ್ ಪ್ಲೇಟ್ ಇಟ್ಕೊಂಡು ಅದನ್ನು ಒಡೆದು ದೇವರನ್ನು ಸ್ತುತಿಸ್ತದೆ. ಅಂದ್ರೆ ಇಲ್ಲಿ ಏನ್ ಬರ್ದಿದೆ ಅಂದ್ರೆ, ದೇವರನ್ನ ನಾವು ಹೇಗಾದ್ರೂ ಸ್ತುತಿಸಬಹುದು, ಯಾರು ಬೇಕಾದ್ರೂ ಸ್ತುತಿಸಬಹುದು. ಯು ಆರ್ ಗ್ರೇಟ್. ದೇವರನ್ನ ಸ್ತುತಿಸೋರೆಲ್ಲರೂ ದೇವ್ರ ಮುಂದೆ ಗ್ರೇಟ್. ಅದು ಮನೆಯಲ್ಲೋ, ಅದು ಆರಾಧನೆಯಲ್ಲೋ, ಅದು ಸ್ಟೇಜ್ ಅಲ್ಲೋ, ಸ್ಟೇಜ್ ಇಲ್ವೋ, ನೀನು ಮರದ ಕೆಳಗಡೆ ಎಲ್ಲೋ, ಒಟ್ಟಿನಲ್ಲಿ ನೀನು ದೇವರನ್ನ ಸ್ತುತಿಸಲೇಬೇಕು. ಯಾಕಂದ್ರೆ ನಿನಗೆ ಶ್ವಾಸ ಅವರು ಕೊಟ್ಟಿದ್ದಾರೆ. ಕರ್ತನು ತಾನೇ ನಿಮ್ಮನ್ನ ಸ್ತುತಿಸುವಂತ ದೇವ ಮಕ್ಕಳಾಗಿ ಮಾರ್ಪಡಿಸಲಿ. ಆಮೇನ್. ಪ್ರಾರ್ಥಿಸೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸುವುದಕ್ಕೆ ಎಲ್ರಿಗೂ ಕೃಪೆ ಕೊಡು, ಎಲ್ಲರಿಗೂ ಶಕ್ತಿ ಕೊಡು, ಬಲ ಕೊಡು. ಅಪ್ಪ, ನಿನ್ನ ಸ್ತುತಿಸುವಂತ ಒಂದು ಕೃಪೆ ಎಲ್ರಿಗೂ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನಿಗೆ ನಾವೆಲ್ಲರೂ ಸ್ತೋತ್ರ ಮಾಡೋಣ. ಯಾಕಂದ್ರೆ ಕೀರ್ತನೆ 150 ಕೀರ್ತನೆಗಳನ್ನ ನಾವು ಇಂದು ಮುಗಿಸುವ ಹಾಗೆ ಕರ್ತನ ನಮ್ಮ ಕೃಪೆ ಕೊಟ್ಟಿದ್ದಾರೆ. ಆತನಿಗೆ ಖಂಡಿತವಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ರಿಮೆಂಬರ್, ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ